ಹಲೋ ಫ್ರೆಂಡ್ಸ್, ನಾವಿವತ್ತು ನುಗ್ಗೆಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ. ನಾನಿಲ್ಲಿ 5 ನುಗ್ಗೆಕಾಯಿಯನ್ನು ತಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀವಿ ಮತ್ತು ಕುದಿಯೋ ನೀರಲ್ಲಿ ಹಾಕಿ 2 ಕುದಿಸ್ಕೊಂಡಿದ್ದೀವಿ. ಮತ್ತು ಬಾಳಿಗೆ ತಗೊಂಡು ಒಂದು 3 ಚಮಚ ಎಣ್ಣೆ ಹಾಕಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿದ್ದೀವಿ. ಚಟಪಟ ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿದ್ದೀವಿ. 1 ಚಿಟಿಕೆ ಅರಿಶಿಣ, ಕುದಿಸಿದ ನುಗ್ಗೆಕಾಯಿಯನ್ನು ಹಾಕಿದ್ದೀವಿ. 2 ಚಮಚ ಅಚ್ಚ ಖಾರದ ಪುಡಿ, 2 ಚಮಚ ಗುರಳ್ ಪುಡಿಗೆ ಮತ್ತು ಹುಚ್ಚಳ ಪುಡಿ ಅಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. 1 ಬಟ್ಟಲು ಶೇಂಗಾ ಪೌಡ್ರು, 1 ಬಟ್ಟಲು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀವಿ. 2 ಚಮಚ ಗರಂ ಮಸಾಲ ಮತ್ತು ಹುಣಸೆ ರಸವನ್ನು ಹಾಕಿದ್ದೀವಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ಇದು ಚಪಾತಿ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೆಯ ಕುಟುಂಬದವರೆಲ್ಲರೂ ಕುಳಿತುಕೊಂಡು ಸವಿಯೋಣ.